ಎಲ್ಲರಿಗೂ ನಮಸ್ಕಾರ. ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ತಲುಪಬೇಕಂತೇಳಿ ಹೇಳಿದರೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇವತ್ತು ನಾವು ರುಚಿಕರವಾದಂತಹ ಕ್ರ್ಯಾಬ್ ಸುಕ್ಕಾನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇದು ಮಾಡಲಿಕ್ಕೆ ಕೂಡ ತುಂಬ ಈಸಿ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಬೇಗ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಏಡಿ ಸುಕ್ಕವನ್ನು ಮಾಡಲಿಕ್ಕೆ 2 ಏಡಿಗಳನ್ನು ತಗೊಂಡಿದ್ದೇನೆ. ಇವುಗಳನ್ನು ಮೊದಲು ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇವೆರಡನ್ನು ಕೂಡ ಈಗ ನಾನು ನೀಟಾಗಿ ಅದನ್ನ ಕಟ್ ಮಾಡಿ ಅದನ್ನ ಒಂದು ಕಡೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ತೇನೆ. ಕ್ರ್ಯಾಬನ್ನು ಕಟ್ ಮಾಡಿ ತೊಳ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸಿ ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಕ್ರ್ಯಾಬಿಗೆ ಉಪ್ಪು ಅನ್ನೋದು ನೀಟಾಗಿ ಇಟ್ಕೊಳ್ತದೆ. ಕ್ರ್ಯಾಬ್ ಅಂಥೇಳಿ ಅಲ್ಲ, ಫಿಶ್ಗಾದರೂ ಕೂಡ ನಾನು ಹೀಗೆ ಮಾಡ್ತೇನೆ. ಹೀಗೆ ಮಾಡೋದ್ರಿಂದ ಆ ಮೀನು ಅನ್ನೋದು ಗಟ್ಟಿಯಾಗಿರ್ತದೆ ಮತ್ತು ಅದಕ್ಕೆ ಉಪ್ಪು ಸ್ವಲ್ಪ ಚೆನ್ನಾಗಿ ಹಿಡಿತದೆ ಅನ್ನೋ ರೀಸನ್ನಿಂದ ಮೊದಲೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಈಗ ನಮಗೆ ಕ್ರ್ಯಾಬ್ ಸುಕ್ಕಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನೆಲ್ಲ ಒಂದೊಂದಾಗಿ ಹುರಿದು ತಗೊಳ್ಳೋಣ. ಮೊದಲನೇದಾಗಿ ಮೆಣಸು. ಈ ಮೆಣಸು ಅಷ್ಟು ಖಾರ ಇಲ್ಲ, ಹಾಗಾಗಿ ನಾನು ಇಷ್ಟು ಮೆಣಸು ತಗೊಳ್ತಿದ್ದೇನೆ. ನೀವು ತಗೊಳ್ಳುವಾಗ ನೋಡಿ ತಗೊಳ್ಳಿ. ಮೆಣಸು ತುಂಬ ಖಾರ ಇದೆ ಅಂತೇಳಿ ಹೇಳಿದರೆ ನೀವು ಎಷ್ಟು ಕ್ರ್ಯಾಬ್ನ ತಗೊಂಡಿದ್ದೀರಾ ಅದರ ಕ್ವಾಂಟಿಟಿಗೆ ನೀವು ಮೆಣಸನ್ನು ತಗೊಳ್ಳಿ. 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಓಮ ತಗೊಳ್ತಾ ಇದ್ದೇನೆ. ಇದು ನಮ್ಮ ನಾನ್ ವೆಜ್ಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು, ಅದರಲ್ಲಿಯೂ ಕೂಡ ಕ್ರ್ಯಾಬಿಗೆ ಹಾಕಿದರೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಈ ಓಮ ಅನ್ನೋದು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಹಾಗೆ ಒಂದು ಸ್ವಲ್ಪ ನಾನು ಇಲ್ಲಿ ಸೋಂಪು ತಗೊಳ್ತಿದ್ದೇನೆ. 1/2 ಸ್ಪೂನ್ ಆಗುವಷ್ಟು ಜೀರಿಗೆ, 1/2 ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ 1 ಚಕ್ರ ಮೊಗ್ಗು, ಹಾಗೆ 2 ಲವಂಗ, 1 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, 1/2 ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈಗ ನಾವು ಕಾಯನ್ನು ಹುರಿದಿಟ್ಕೊಳ್ಬೇಕು. ಇಲ್ಲಿ ನಾನೊಂದು ಅರ್ಧ ಕಡಿ ಆಗುವಷ್ಟು ಕಾಯಿ ತಗೊಂಡಿದ್ದೇನೆ. ಮತ್ತು ಆ ಕಾಯನ್ನು ನಾನು ಈಗಾಗಲೇ ಮಿಕ್ಸಿಗೆ ಹಾಕಿ ಒಂದು ಸುತ್ತು ತಿರುಗಿಸ್ಕೊಂಡಿದ್ದೇನೆ. ಹೆಚ್ಚು ತಿರುಗಿಸಬಾರ್ದು, ಪೌಡರ್ ಥರ ಆಗ್ತದೆ. ಒಂದು ಸುತ್ತು ಅದನ್ನು ಹಾಕಿ ತಿರುಗಿಸಿದರೆ ಸಾಕು. ಇದು ಯಾಕೆ ಈ ಥರ ಮಾಡಿಕೊಂಡೆ ಅಂತೇಳಿ ಹೇಳಿದರೆ, ನಮಗೆ ಸುಕ್ಕಕ್ಕೆ ಅದು ಕಾಯಿ ಅನ್ನೋದು ದೊಡ್ಡ ದೊಡ್ಡ ಎಸಲಿನ ಟೈಪಲ್ಲಿ ಸಿಕ್ಕಿದರೆ ಅದಷ್ಟು ಇಷ್ಟ ಆಗೋದಿಲ್ಲ ಅಂಥೇಳಿ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ನೀವು ಬೇಕಾದರೆ ಅದನ್ನು ಕಾಯನ್ನು ತುರಿದು ಡೈರೆಕ್ಟಾಗಿ ಅದನ್ನ ಹುರಿದುಕೊಳ್ಬೋದು. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಮೆಣಸು, ಕೊತ್ತಂಬರಿ ಏನು ಫಸ್ಟು ನಾವು ಒಂದು ಸಾಮಾನುಗಳನ್ನು ಹುರಿದಿಟ್ಕೊಂಡ್ವಿ ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಒಂದು 5 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ, ಹಾಗೆ ಸಣ್ಣ ಚೂರು ಶುಂಠಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ, 1/2 ಸ್ಪೂನ್ ಅರಶಿನ. ಇಷ್ಟನ್ನು ಸೇರಿಸಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಯಾಕಂದರೆ ಮಧ್ಯೆ ಮಧ್ಯೆ ನಾವು ಸೇರಿಸ್ಕೊಳ್ಬಹುದು. ಈಗ ಮಸಾಲೆ ಅನ್ನೋದು ರೆಡಿಯಾಗಿದೆ. ಇದಕ್ಕೆ ನೀರು ಹಾಕಿ ನಾವು ಏನು ಮಿಕ್ಸ್ ಮಾಡ್ಕೊಂಡ್ವಿ ಇದನ್ನ ನೀವು ನೀರು ಹಾಕದೆ ಹಾಗೆ ಡ್ರೈ ಪೌಡರ್ ಕೂಡ ಮಾಡ್ಕೊಳ್ಬೋದು. ಆಗ ನೀವು ಅದನ್ನು ಬೇರೆ ಏನಾದರೂ ಮಾಡಿದರೂ ಕೂಡ, ಚಿಕನ್ ಎಲ್ಲ ಮಾಡಿದರೂ ಕೂಡ ಅದೇ ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು. ಈ ಥರ ನೀರು ಹಾಕ್ಕೊಂಡು ಮಾಡಿದರೆ ನಾವು ಆ ಟೈಮಿಗೆ ಅದನ್ನು ಯೂಸ್ ಮಾಡ್ಬೋದು ಅಷ್ಟೆ. ಇಲ್ಲಿ ಒಂದು ಪಾತ್ರೆಗೆ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನಾನು ಎಲ್ಲ ಅಡುಗೆಗೂ ಕೂಡ ಕೊಕೊನಟ್ ಆಯಿಲನ್ನು ಬಳಸ್ತೇನೆ. ಯಾವ ಆಯಿಲನ್ನು ಕೂಡ ಬೇಕಾದರೆ ನೀವು ಹಾಕ್ಬೋದು. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಚ್ಚಿಟ್ಕೊಂಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಈಗಾಗಲೇ ನಾವು ತಯಾರು ಮಾಡಿ ಇಟ್ಟಂತಹ ಮ್ಯಾರಿನೇಟ್ ಮಾಡಿಟ್ಟಂತಹ ಕ್ರ್ಯಾಬನ್ನು ಇದಕ್ಕೆ ಸೇರಿಸಬೇಕು.
ಅದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕಿ ಅದನ್ನ ಒಂದು ಸ್ವಲ್ಪ ಹವೆ ಬರೋ ತನಕ ಬೇಯಿಸ್ಕೊಳ್ಬೇಕು. ಕ್ರ್ಯಾಬ್ ಅನ್ನೋದು ಬೆಂದ ನಂತರ ಈಗಾಗಲೇ ನಾವು ಹುರಿದಿಟ್ಕೊಂಡಿರುವಂತಹ ಕೋಕೋನಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಹಾಗೆ ಒಂದು ಸುತ್ತು ತಿರುಗಿಸ್ಕೊಂಡು ಒಂದು 5 ನಿಮಿಷ ಕಾಲ ಹಾಗೆ ಬಿಡಬೇಕು. ನಂತರ ಇದಕ್ಕೆ ನಾವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಬೇಕು. ನೋಡಿಕೊಂಡು ಮಸಾಲೆಯನ್ನು ಸೇರಿಸಿ, ಇದು ಸುಕ್ಕ ಆಗಿರೋದ್ರಿಂದ ಅದು ಸ್ವಲ್ಪ ನಮಗೆ ಡ್ರೈ ಇದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಿದ್ದೀನಿ, ಅಂದರೆ ನನಗೆ ಸ್ವಲ್ಪ ಅದು ಗ್ರೇವಿ ಬೇಕಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಸಾಲೆ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಗ್ರೇವಿ ಬೇಕಾದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಅಂತೇಳಿ ಹೇಳಿದರೆ ನೀವು ಕಡಿಮೆ ಸೇರಿಸ್ಕೊಳ್ಬೋದು. ಮಸಾಲೆ ಹಾಕಿದ ನಂತರ 10 ರಿಂದ 15 ನಿಮಿಷ ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸಿ, ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸಿದರೆ ನಮ್ಮ ಕ್ರ್ಯಾಬ್ ಸುಕ್ಕ ಅನ್ನೋದು ರೆಡಿ ಆಗ್ತದೆ. ಕ್ರ್ಯಾಬ್ ಸುಕ್ಕ ಮಾಡುವ ವಿಧಾನವನ್ನು ತಿಳ್ಕೊಂಡ್ರಿ ಅಲ್ವಾ? ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಮುಂದೆ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಾಗ್ತದೆ. ಥ್ಯಾಂಕ್ ಯು.